ನಮಸ್ಕಾರ ವೀಕ್ಷಕರೇ. ಈ ಹೊಸ ವಿಡಿಯೋ ನಿಮಗೋಸ್ಕರ ತಂದಿರೋ ಉದ್ದೇಶ, ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆಯಪ್ಪ ಅಂತಂದ್ರೆ, ಮಕ್ಕಳನ್ನ ಎರಡೇ ಜಾಗದಲ್ಲಿ ಕಾಡ್ಲಿಕ್ಕೆ ಸಾಧ್ಯ. ಒಂದು ಸ್ಕೂಲಲ್ಲಿ, ಮತ್ತೊಂದು ಟ್ಯೂಷನ್ ಸೆಂಟರ್. ಮನೇಲಿ ಮಲಗಕ್ಕೆ ಇನ್ನೇನಿಲ್ಲ. ಸೊ ಇಂಥ ಸನ್ನಿವೇಶದಲ್ಲಿ ನಾನು ತರ್ತಿರುವಂಥ ವಿಡಿಯೋ ನಿಮಗೆ ಎಲ್ಲೋ ಒಂದ್ ಕಡೆ ಮನ ಮುಟ್ಟಿದ್ರೆ ವಿಡಿಯೋ ಮಾಡಿದ್ದು ಸಾರ್ಥಕ ಅನ್ಸುತ್ತೆ. ಏನಪ್ಪ ವಿಡಿಯೋ ಅಂತೀರಾ? ಆಕ್ಚುಲಿ 1.5 ತಿಂಗಳ ಹಿಂದೆನೆ ಮಾಡಬೇಕಿತ್ತು. ಈ ಬೇಸಿಗೆ ರಜೆ ಬರ್ತಿದಂಗೆ ಅಥವಾ ದಸರಾ ರಜೆ ಬರ್ತಿದಂಗೆ ಮಕ್ಕಳನ್ನ ದಸರಾ ಶಿಬಿರ ಅಥವಾ ಬೇಸಿಗೆ ಶಿಬಿರಕ್ಕೆ ಹಾಕ್ಲಿಕ್ಕೆ ಅವ್ರ ಪೇರೆಂಟ್ಸ್ ಹಾತೊರಿತಿರ್ತಾರೆ. ಶಿಬಿರ ಮಾಡೋರಂತೂ ದುಡ್ಡು ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಿರ್ತಾರೆ. ಇನ್ನು ಪೋಷಕರು ಮನೇಲಿದ್ರೆ ಮಕ್ಕಳು ಕಾಟ ಕೊಡ್ತಾರಲ್ವಾ. ಸೊ ಆ ಉದ್ದೇಶಕ್ಕೆ ಆ ಶಿಬಿರಕ್ಕೆ ಹಾಕಿ ಏನಾದ್ರೂ ಒಂದಿಷ್ಟು ಕಲಿಸೋಣ ಅನ್ನೋ ದೃಷ್ಟಿಯಿಂದ ಹಾಕ್ಲಿಕ್ಕೆ ಹೋಗ್ತಾರೆ. ಇಂಥ ಸಂದರ್ಭದಲ್ಲಿ ಈ ಬೇಸಿಗೆ ಶಿಬಿರ ಬೇಕೆ? ನಿಜವಾಗಿಯೂ ಕೂಡ ಕಲಿಕೆ ಈ ಬೇಸಿಗೆ ಶಿಬಿರಲ್ಲಿ ಆಗುತ್ತೆ ಅಥವಾ ನಿಜವಾದ ಬೇಸಿಗೆ ಶಿಬಿರ ಅಂದ್ರೆ ಯಾವ್ದಿರ್ಬೋದು? ಮಕ್ಕಳು ರಜೆಯಲ್ಲಿ ಮಜಾ ಮಾಡೋದೇ ನಿಜವಾದ ಬೇಸಿಗೆ ಶಿಬಿರನ ಅಥವಾ ಕಲಿಯೋದೇ ಬೇಸಿಗೆ ಶಿಬಿರನ ಎನ್ನುವಂತ ಹೊಸದೊಂದು ಚಿಂತನೆಯೊಂದಿಗೆ ನಿಮ್ಮ ಮುಂದಕ್ಕೆ ಬಂದಿದ್ದೀವಿ. ಸೊ ಈ ವಿಡಿಯೋವನ್ನು ಆರಂಭಿಸ್ತಾ ಇದ್ದೀವಿ. ಎಲ್ಲರಿಗೂ ಕೂಡ ಈ ವಿಡಿಯೋಗೆ ಸ್ವಾಗತ. ಅದಕ್ಕಿಂತ ಮುಂಚೆ ದಯಮಾಡಿ ಪ್ರತಿಯೊಬ್ಬ ಮಗು ಇರುವಂತ ಪೋಷಕರು ಕೂಡ ಈ ವಿಡಿಯೋನ ನೋಡಿ ಎಲ್ಲರಿಗೂ ಶೇರ್ ಮಾಡಿ. ಆ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಬಹುಬೇಗ ಸಬ್ಸ್ಕ್ರೈಬ್ ಆಗಿ ಈ ಚಾನಲ್ನ ಎಲ್ಲ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ವಿಡಿಯೋನ ಆರಂಭಿಸ್ತಾ ಇದ್ದೀವಿ. ನಮ್ಮ ವಿಡಿಯೋದ ಹೆಸರು ಬೇಸಿಗೆ ಶಿಬಿರಕ್ಕಲ್ಲ, ನಿಮ್ಮ ಮಕ್ಕಳನ್ನ ಈ ರಜೆಯಲ್ಲಿ ಹಳ್ಳಿಗೊಯ್ಯಿರಿ. ಇರುವೆಗಳ ಗೂಡು, ಅವುಗಳ ಬದುಕಿನ ಕೌತುಕ, ಮೊಳಕೆ ಒಡೆದ ಬೀಜ, ಆಗ ತಾನೆ ಚಿಗುರಿದ ಎರಡೆಲೆಗಳು, ಹಾರುವ ದುಂಬಿಗಳು, ಹಾಡುವ ಪಕ್ಷಿಗಳು, ಹರಿಯುವ ನದಿ, ತುಂಬಿದ ಕೆರೆ, ಬೆಳೆದು ನಿಂತ ಪೈರು, ಭೂದೇವಿಯ ಸೊಗಸು, ರೈತನ ಬಾಳು, ದನಕರುಗಳು, ಮೇಯುವ ಟಿವಿ, ಇವೆಲ್ಲ ಯಾವ ಫ್ಯಾಂಟಸಿ ಪಾರ್ಕ್ನಲ್ಲಿ ಮಕ್ಕಳಿಗೆ ಸಿಕ್ಕಾವು? ಬೆಳ್ಳಂಬೆಳಗ್ಗೆ ಕಣ್ಣು ಬಿಡುವುದಕ್ಕೆ ಮುಂಚೆಯೇ ಅಮ್ಮನ ಟ್ಯೂಷನ್ಗೆ ಲೇಟ್ ಆಯ್ತು ಹೇಳೋ ಎನ್ನುವ ಸುಪ್ರಭಾತದಿಂದ ಆರಂಭಿಸಿ ಸಂಜೆಯ ಸಂಗೀತ ಕ್ಲಾಸೋ, ನೃತ್ಯದ ತರಗತಿಯೋ, ಮತ್ತಿನ್ಯಾವುದೋ ಅಪ್ಪ ಅಮ್ಮಂದಿರ ಘನತೆ ಮೆರೆಸುವ ಹುಚ್ಚಾಟಗಳ ತರಗತಿಗೆ ಹೋಗಿ ಮನೆ ಸೇರುವ ಹೊತ್ತಿಗೆ ಮನೆಯಲ್ಲಿ ಹೋಮ್ವರ್ಕ್ ಆಗಿಲ್ಲವ ಇನ್ನೂ ಎನ್ನುವ ನಿತ್ಯ ಶ್ಲೋಕ. ಹಮಾಲಿಯಂತೆ ದೊಡ್ಡ ದೊಡ್ಡ ಚೀಲಗಳಲ್ಲಿ ಪುಸ್ತಕಗಳ ಹೊತ್ತು ತಿರುಗಿ ಬಂದ ಮಗುವಿಗೆ ಆಗುವ ಸುಸ್ತುಗಳು, ಪೋಷಕರ ಧಾವಂತದಲ್ಲಿ ತಿಂದರೂ ತಿನ್ನದಂತಾಗಿರುವ ಊಟ ತಿಂಡಿಗಳು, ಭಾಷೆಯ ನೆವದಲ್ಲಿ ಭಾವಗಳನ್ನು ಕೊಂದು ಮೂಕರನ್ನಾಗಿಸಿ ಪಂಜರದ ಪಕ್ಷಗಳನ್ನಾಗಿರುವ ಮಕ್ಕಳ ಮನಸ್ಸುಗಳು, ಪರೀಕ್ಷೆಗಳು ಮತ್ತು ಅಂಕಗಳು, ಇವುಗಳನ್ನು ಮಾತ್ರವೇ ಗುರಿಯನ್ನಾಗಿ ಮಾಡಿಕೊಂಡ ವರ್ಷದ ಎಲ್ಲ 24 ಗಂಟೆಗಳ ಪುರಾಣ ಪ್ರವಚನಗಳನ್ನು ಮುಗಿದು ಜೀವನದ ಅಂತಿಮ ಗುರಿಯೋ ಎನ್ನುವಂತೆ ಕಲಿಸಿಕೊಡ ಬರೆಸಿ ನಿರಮ್ಮಳವಾಗಿ ಕೂರದೆ ಹೊಸ ಹೊಸ ಯೋಚನೆಗಳ ಮೂಲಕ ರಜೆಯಲ್ಲಿ ಮತ್ತೆ ಮತ್ತೆ ಮಗುವನ್ನು ಹಿಂಡು ಹಾಕುವ ಪೋಷಕರ ಜೊತೆ 4 ಮಾತನಾಡುವ ಇಚ್ಛೆ ನನ್ನದು. ನಿಮ್ಮ ಮಗುವನ್ನು ಕೇವಲ ATM ಯಂತ್ರವನ್ನಾಗಿ ಮಾಡಬೇಕು ಅಂತಲೋ ಅಥವಾ ಹಣ ನಮೂದಿಸುವ ಖಾಲಿ ಚೆಕ್ ಪುಸ್ತಕವನ್ನಾಗಿ ಮಾಡಬೇಕು ಅಂತಲೋ ಅಂದುಕೊಂಡಿದ್ದಲ್ಲಿ ಮೇಲಿನ ನಿಮ್ಮ ಪ್ರಯತ್ನಗಳು ಮುಂದುವರೆಯಲೆ. ನಿಮ್ಮ ಮಗ ಅಥವಾ ನಿಮ್ಮ ಮಗಳು ಆಕೆಯ ಅಥವಾ ಆತನ ಜೀವನದಲ್ಲಿ ಉತ್ತಮ ಮನುಷ್ಯರಾಗಿ ಅವರವರ ಬದುಕಿನ ಸಾರ್ಥಕತೆಯನ್ನು ಕಂಡುಕೊಳ್ಳುವ, ಜೀವನದ ರಸವನ್ನು ಮೊಗೆದು ಕುಡಿಯುವ, ಜೀವನದ ನೋವು ನಲಿವುಗಳನ್ನು ಸಮನಾಗಿ ಸಂಭ್ರಮಿಸುವ, ಎಲ್ಲದಕ್ಕೂ ಮಿಗಿಲಾಗಿ ಮನುಷ್ಯರಂತೆ ಬಾಳಲಿ ಎಂದು ಭಾವಿಸಿದ್ದಲ್ಲಿ ವರ್ಷದಲ್ಲಿ ಸಿಗುವ ಅತಿ ಕಡಿಮೆ ರಜೆಯಲ್ಲಿ ಅವರು ಅವರಾಗೇ ಬೆಳೆಯುವಂತಾಗಲು ಅವಕಾಶ ಮಾಡಿಕೊಡಿ. ಅದೇ ನಿಮ್ಮ ಹಳ್ಳಿಗೆ ಕರೆದೊಯ್ಯಿರಿ, ಬೇಸಿಗೆ ಶಿಬಿರಕ್ಕಲ್ಲ. ಹುಟ್ಟಿದ ಊರಿಂದ ದೂರವಿದ್ದಲ್ಲಿ ನಿಮ್ಮ ಕೆಲಸಕ್ಕೆ ಒಂದಿಷ್ಟು ದಿನ ರಜೆ ಹಾಕಿ ಮಕ್ಕಳೊಂದಿಗೆ ಹಳ್ಳಿಗೆ ಹೊರಟು ಹೋಗಿ. ಮೊಮ್ಮಕ್ಕಳು ಅಜ್ಜ ಅಜ್ಜಿಯರ ಮನೆ ಸೇರಲಿ. ಅಜ್ಜ ಅಜ್ಜಿಯರು ಹಳೆಯ ಕಾಲದ ಸರಕು ಎಂಬ ನಿಮ್ಮ ಅಜ್ಞಾನವನ್ನು ಮಣ್ಣಿನಲ್ಲಿ ಹೂತು ಹಾಕಿ. ಮೊಮ್ಮಕ್ಕಳು ಅಜ್ಜ ಅಜ್ಜಿಯರ ತೊಡೆಯ ಮೇಲೆ ತಮ್ಮ ರಜೆ ಕಳೆಯಲಿ. ಅವರ ಅಪ್ಪುಗೆ ಸ್ಪರ್ಶದ ಅನುಭೂತಿಯನ್ನು ನೀವು ಕೊಡಿಸುವ ಯಾವ ಬೇಸಿಗೆ ಶಿಬಿರವೂ ಕೂಡ ನೀಡಲಾರದು. ಅವರು ಹೇಳುವ ಕಥೆಗಳ ಮುಂದೆ ಯಾವ ಕಾರ್ಟೂನ್ ಸಿನಿಮಾಗಳು ನಿಲ್ಲಲಾರವು. ಅವರ ಪ್ರೀತಿಗೆ
ನಿಮ್ಮ ಮಗುವಿಗೆ ಈ ಬದುಕಿನಲ್ಲಿ ಸಿಗಲಾರದು. ಮೌಲ್ಯ ಮತ್ತು ಮನರಂಜನೆ ಮೂರ್ತಿವೆತ್ತ ರೂಪಗಳವು. ಹಳ್ಳಿಯ ಬದುಕಿನಲ್ಲಿ ಆತ್ಮೀಯತೆ, ಮುಗ್ಧತೆ, ಸಹಕಾರ ತತ್ವಗಳು ಎಷ್ಟೊಂದು ಹಾಸೋಕ್ಕಾಗಿವೆ. ಮತ್ತು ಇಡೀ ಹಳ್ಳಿಯಲ್ಲೊಂದು ಮನೆಯಂತೆ ನಡೆದುಕೊಳ್ಳುವ ರೀತಿಯನ್ನು ನಿಮ್ಮ ಮಗು ಅರಿಯಲಿಯೇ. ಮಗುವಿಗೆ ಮಣ್ಣಿನಲ್ಲಿ ಆಟವಾಡುವುದಕ್ಕೆ ಬಿಡಿ. ಆ ಮಣ್ಣಿನ ಸೊಬಗಿನ ಸವಿಕಂಪನ್ನು ಮಗು ಆಘ್ರಾಣಿಸಲಿ. ಅಲ್ಲಿಯ ಮಕ್ಕಳೊಂದಿಗೆ ಬೆರೆಯುವುದಕ್ಕೆ ಅವಕಾಶ ಮಾಡಿಕೊಡಿ. ಅಲ್ಲಿಯ ಮಕ್ಕಳ ಬದುಕಿನೊಂದಿಗೆ ಮಗು ತನ್ನ ಬದುಕನ್ನು ಹೋಲಿಸಿಕೊಳ್ಳಲಿ. ಬಿಸಿಲಿನಲ್ಲಿ ಬೆವರಲಿ, ಬೆವರ ಹನಿಗಳ ಪರಿಚಯವಾಗಲಿ. ಹಳ್ಳಿಯ ಆಟಗಳನ್ನು ಆಡಲಿ. ಆಟವೆಂದರೆ ಕೇವಲ ಕ್ರಿಕೆಟ್ ಅಥವಾ ವಿಡಿಯೋ ಗೇಮ್ಸ್ ಅಂದುಕೊಂಡಿರುವ ಮಗುವು ಗೋಲಿ, ಬುಗುರಿ, ಚಿನ್ನಿದಾಂಡು, ಮರಕೋತಿ, ಚೌಕಾಬಾರ ಆಟಗಳ ಸಂತಸವನ್ನು, ಅದರ ಹಿಂದಿರುವ ಮೌಲ್ಯಗಳನ್ನು ಮನತುಂಬಿಸಿಕೊಳ್ಳಲಿ. ಬಿಡುವಿದ್ದಾಗ ಹೊಲ ಗದ್ದೆಗಳ ಕಡೆ ಕರೆದೊಯ್ಯಿರಿ. ಕಟ್ಟಿದ ಇರುವೆಗಳ ಗೂಡು, ಇವುಗಳ ಬದುಕಿನ ಕೌತುಕ, ಮೊಳಕೆ ಒಡೆದ ಬೀಜ, ಆಗ ತಾನೇ ಚಿಗುರಿದ ಎರಡೆಲೆಗಳು, ಹಾರುವ ದುಂಬಿಗಳು, ಹಾಡುವ ಪಕ್ಷಿಗಳು, ಹರಿಯುವ ನೀರು, ತುಂಬಿದ ಕೆರೆ, ಬೆಳೆದು ನಿಂತ ಪೈರು, ಭೂದೇವಿಯ ಸೊಗಸು, ರೈತನ ಬಾಳು, ದನಕರಗಳು, ಮೇಯುವ ಟಿವಿ, ಇವೆಲ್ಲ ಯಾವ ಫ್ಯಾಂಟಸಿ ಪಾರ್ಕ್ ನಲ್ಲಿ ಸಿಕ್ಕಾವು? ರೊಟ್ಟಿ, ಚಟ್ನಿ, ಈರುಳ್ಳಿ ಜೊತೆಗಿನ ಊಟ, ಕೆನೆ ಮೊಸರಿನ ಸವಿ, ಮುದ್ದೆಯ ತಾಕತ್ತಿನ ಮುಂದೆ ಪಿಜ್ಜಾ, ಬರ್ಗರ್ ನಿಲ್ಲಲಾರವು ಎಂಬುದನ್ನು ಅವರು ಅರಿತುಕೊಳ್ಳಲಿ. ಊರಿನ ಒಗ್ಗಟ್ಟು, ಅಲ್ಲಿನ ಶಿಸ್ತುಬದ್ಧ ಜೀವನ, ಕೊಡುಕೊಳ್ಳುವ ಬಾಳ್ವೆ, ಸದಾ ಸಹಾಯಕ್ಕೆ ಧಾವಿಸುವ ಅವರ ಒಳ್ಳೆತನ, ಪ್ರಕೃತಿಯಿಂದ ಅವರು ಕಲಿಯುವ ಪಾಠ, ಹಬ್ಬ ಹರಿದಿನಗಳ ಸೊಗಸು, ಮುಗ್ಧತೆಯಲ್ಲಿಯೇ ಅವರು ಅನುಭವಿಸುವ ಖುಷಿಯನ್ನು ಕಲಿತುಕೊಳ್ಳಿ ಎಂದು ಮಕ್ಕಳಿಗೆ ತಿಳಿಸಿ. ರೈತನ ಕಷ್ಟದ ಬದುಕನ್ನು ಪರಿಚಯಿಸಿ. ಬರಿದಾದ ಕೆರೆಯನ್ನ ತೋರಿಸಿ. ಒಣಗಿದ ಬೆಳೆಯನ್ನ ತೋರಿಸಿ. ನೀರಿಲ್ಲದೆ ಪರಿತಪಿಸುವ ಪಶು ಪಕ್ಷಿಗಳು ಕಣ್ಮುಂದಿರಿಸಿ. ಪ್ರಕೃತಿಯೊಂದಿಗೆ ಹೊಂದಿಕೊಂಡು ಅವರನ್ನೇ ದೇವರೆಂದು ಭಾವಿಸುವ, ಪೂಜಿಸುವ ಹಳ್ಳಿಯ ಜನರ ಪ್ರಕೃತಿಪರ ಕಾಳಜಿ, ಸೌಜನ್ಯವನ್ನು, ನಿಷ್ಠೆಯನ್ನು ಮಗು ತಿಳಿಯಲಿ. ಇಡೀ ಮಾನವ ಕುಲವನ್ನು ಸಾಕುತ್ತಿರುವ ಈ ಹೊಲ ಗದ್ದೆಗಳು ಮತ್ತು ಅದರೊಳಗೆ ಒಂದಾಗಿ ದುಡಿಯುತ್ತಿರುವ ನೇಗಿಲು ಯೋಗಿಯ ಮುಂದೆ ಇನ್ನೋರ್ವ ಯೋಗಿ ಇಲ್ಲ ಎಂಬ ಸತ್ಯವನ್ನು ಮಗು ಅರಿಯಲಿ. ಕಂಪ್ಯೂಟರ್ ಕುಟ್ಟುತ್ತಾ ಕೂರುವುದು, ಸ್ಟೆಥಾಸ್ಕೋಪ್ ಇಡುವುದೇ ಜೀವನದ ಮಹಾನ್ ಗುರಿ ಎಂದುಕೊಂಡ ಮಗುವು ರೈತನನ್ನು, ಹಳ್ಳಿಯ ಬದುಕನ್ನು ನೋಡಿ ಇನ್ನೊಬ್ಬರಿಗಾಗಿ ಬದುಕುವುದೇ ನಿಜವಾದ ಬದುಕು ಎಂದು ಅರಿತುಕೊಳ್ಳದಿದ್ದರೆ ಕೇಳಿ. ಯಾವ ಬೇಸಿಗೆ ಶಿಬಿರದಲ್ಲೂ, ಕಾನ್ವೆಂಟ್ಗಳ ಇಂಗ್ಲಿಷ್ ಪೀಟಲ್ ಶಬ್ದದಲ್ಲೂ, ದುಡ್ಡು ಸುರಿದು ದುಡ್ಡು ಮಾಡುವೆ ಎಂಬ ತಮ್ಮ ವ್ಯಕ್ತಿತ್ವವನ್ನೇ ವ್ಯವಹಾರ ಸರ್ಕಾರನಾಗಿಸುವ ಶಿಕ್ಷಣದ ಕ್ರಮದಲ್ಲೂ ಸಿಗದ ಬದುಕಿನ ಪಾಠ ಮಕ್ಕಳಿಗೆ ಇಲ್ಲಿ ಸಿಗುತ್ತದೆ. ಹಳ್ಳಿ ಮತ್ತು ಹಳ್ಳಿಯೊಂದಿಗೆ ಬದುಕುವ ರೈತ ಮತ್ತು ಆತನ ಬದುಕು ಕಲಿಸಿಕೊಡುವ ಪಾಠವನ್ನು ಯಾವ ಆಕ್ಸ್ಫರ್ಡ್ ಯೂನಿವರ್ಸಿಟಿಯೂ ಕೂಡ ಕಲಿಸಿಕೊಡಲಾರದು. ಆದ್ದರಿಂದ ನಿಮ್ಮ ಮಕ್ಕಳನ್ನು ಕರೆದೊಯ್ಯಿ. ಬೇಸಿಗೆ ಶಿಬಿರಕ್ಕಲ್ಲ, ನಿಮ್ಮ ಸ್ವಂತ ಹಳ್ಳಿಗೆ. ಹಳ್ಳಿ ಇರದಿದ್ದರೆ ನಿಮ್ಮ ನೆಂಟರಿಷ್ಟರು ಬದುಕಿರುವ, ನಿಮ್ಮ ನೆಂಟರಿಷ್ಟರು ಜೀವನ ನಡೆಸುತ್ತಿರುವ ಈ ರೀತಿಯ ಪ್ರಕೃತಿ ಸೊಬಗಿನ ಹಳ್ಳಿಗೆ